ಆ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಖದೀಮ ಕೋಟಿ ಸಾಲ ಪಡೆದು ಮಾಯವಾಗಿದ್ದಾನೆ. ಅಸಲಿ ಸತ್ಯ ಬೆನ್ನು ಬಿದ್ದಾಗ ಬ್ಯಾಂಕ್ ಆಡಳಿತ ಮಂಡಳಿ ಸಿಬ್ಬಂದಿಯೇ ಶಾಮೀಲಾಗಿರುವುದು ಬಟಾಬಯಲಾಗಿದೆ. ನಕಲಿ ಚಿನ್ನ ಅಡವಿಟ್ಟು 2,11,00,000 ದೋಖ. ಖದೀಮನ ಕಳ್ಳಾಟಕ್ಕೆ ಸಹಕಾರಿ ಬ್ಯಾಂಕ್ನವರೇ ಸಾಥ್. ಮಿರ ಮಿನುಗೋ ಬಳೆಗಳು. ಇವು ಅಸಲಿ ಚಿನ್ನದ ಬಳೆಗಳು ಅಂದ್ಕೊಂಡು ಅಡ ಇಟ್ಕೊಂಡು ಕೋಟಿ ಲೋನ್ ಕೊಟ್ಟಿದ್ದ ಬ್ಯಾಂಕ್ನವರು ಈಗ ಪರದಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ನ ಪಡಿಕಲ್ ಶಾಖೆಗೆ ಅಬೂಬಕರ್ ಸಿದ್ದಿಕಿ ಎಂಬಾತ ಬಂದಿದ್ದ. ಬರೋಬ್ಬರಿ 510 ನಕಲಿ ಬಳೆಗಳನ್ನ ತಂದು ಗೋಲ್ಡ್ ಲೋನ್ ಕೇಳಿದ್ದ. 2023ರ ನವೆಂಬರ್ನಿಂದ 2024ರ ಫೆಬ್ರವರಿವರೆಗೆ ಇದೇ ಬಳೆಗಳನ್ನೇ ಅಡವಿಟ್ಟು ಕೋಟಿ ಸಾಲ ಪಡೆದಿದ್ದ. ಆದರೆ ಈ ಬಳೆಗಳೆಲ್ಲ ನಕಲಿ ಅನ್ನೋದು ಗೊತ್ತಾಗಿದೆ. ವಿಷಯ ಅಂದ್ರೆ ನಕಲಿ ಅಂತ ಗೊತ್ತಿದ್ರು ಆಭರಣ ಪರೀಕ್ಷಕ ವಿವೇಕ್ ಆಚಾರ್ಯ ಅಸಲಿ ಚಿನ್ನ ಇದು ಅಂತ ಸರ್ಟಿಫಿಕೇಟ್ ನೀಡಿದ್ದ. ಬರೋಬ್ಬರಿ 2,11,89,000 ಲೋನ್ ಪಡೆದು ಸಿದ್ದಿಕಿ ಕಾಲ್ಕೆತ್ತಿದ್ದಾನೆ. ಇವರಿಗೂ ಬೇರೆ ಒಂದು ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡೋದು ನಕಲಿ. ಇಮ್ಮಿಡಿಯೇಟ್ ಜನರ ಬಗ್ಗೆ ಲೆಟರ್ ಬರೀತಾರೆ. ಜನರ ಮ್ಯಾನೇಜರ್ ಏನು ಮಾಡ್ತಾನೆ ಅಂತೇಳಿ ಒಂದು ಲೆಟರ್ ಕೊಡ್ತಾನೆ. 6/2/24ಕ್ಕೆ ಯಾವ ಸರಪನಿಗೆ ನೀನು ಈ ಥರ ಬಂಗಾರನ್ನು ಫೇಕ್ ಬಂಗಾರನ್ನು ಇದು ಸರಿ ಬಂಗಾರ ಇದು ಮಾಡಿ ಅಂತೇಳಿ ಶಿಫಾರಸು ಮಾಡಿದೆಯಾ, ಅದನ್ನು ಬ್ಯಾಂಕಿನ ನಷ್ಟ ಆಗಿದೆ ಅಂತೇಳಿ 2 ಕೋಟಿ ಚಿಲ್ಲರೆ ನಷ್ಟ ಆಗಿದೆ, ನೀನು ಅದನ್ನು ಕೂಡಲೇ ಕಟ್ಟಬೇಕಂತೇಳಿ ನೋಟಿಸ್ ಕೊಡ್ತಾರೆ. ಅದು ಕಾಪಿ ನಮಗೆ ಒಂದು ಪೋಸ್ಟಲ್ಲಿ ಬಂದಿರ್ತದೆ. ಅದರ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದೆವು ಈ ವಿಷಯ. ಖದೀಮಾ ಸಿದ್ದಿಕಿ ಕೃತ್ಯಕ್ಕೆ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷ ಸುರೇಶ್ ಕುಲಾಲ್, ಉಪಾಧ್ಯಕ್ಷ ಪದ್ಮನಾಭ್, ಜನರಲ್ ಮ್ಯಾನೇಜರ್ ಭೋಜ್ ಮುಲಿಯಾ ಸೇರಿದಂತೆ ನಿರ್ದೇಶಕರು ಸಿಬ್ಬಂದಿ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಗೋಲ್ಡ್ ಲೋನ್ ಪಡೆದಿದ್ದ ಸಿದ್ದಿಕಿ 3 ತಿಂಗಳಲ್ಲಿ ಸಾಲ ತೀರಿಸಬೇಕಿತ್ತು. ಆದರೆ ಅವನು ಬ್ಯಾಂಕ್ ಕಡೆ ಮುಖ ಮಾಡಿರಲಿಲ್ಲ. ಆಗ ಅನುಮಾನಗೊಂಡ ಮ್ಯಾನೇಜರ್ ಶರತ್ ಬಳೆ ಪರೀಕ್ಷೆ ಮಾಡಿಸಿದಾಗ ನಕಲಿ ಅನ್ನೋದು ಗೊತ್ತಾಗಿದೆ. ಇಷ್ಟು ದೊಡ್ಡ ಹಗರಣ ಆಗುವಂಥ ಸಂದರ್ಭದಲ್ಲಿ ನಮಗೆ ನೋಟಿಸ್ ಕೊಡಬೇಕು, ನಮ್ಮನ್ನು ಕರೆದು ಅದನ್ನು ವಿಚಾರಣೆ ಮಾಡಬೇಕು. ಇವರು ಯಾವುದನ್ನೇ ವಿಚಾರಣೆ ಮಾಡದೆ ಡೈರೆಕ್ಟಾಗಿ 64C ಶಾಸನಬದ್ಧ ತನಿಖೆ, ಯಾಕಂತ ಹೇಳಿದ್ರೆ ಅದರ ಜೊತೆಗೆ ಬೇರೆ ಇದೆ, ಇದನ್ನು ಕೂಡ ಜೋಡಿಸಿ ಕೇಸನ್ನು ಮುಕ್ತಾಯಗೊಳಿಸಿದ್ದಾರೆ. ಒಂದು ಆಡಿಟ್ ರಿಪೋರ್ಟಲ್ಲಿ ಈ ಹಗರಣ ಬರಲಿಲ್ಲ ಅಂತ ಹೇಳಿದರೆ ಬಹಳ ಆಶ್ಚರ್ಯ ಆಗ್ತದೆ. ಆಡಿಟರ್ ಕೂಡ ಇನ್ವಾಲ್ವ್, ಅವರ ಮೇಲೆ FIR ಆಗಿದೆ. ಸದ್ಯ ಮಂಗಳೂರಿನ ಸೆಂಟ್ ಠಾಣೆಯಲ್ಲಿ 28 ಮಂದಿ ವಿರುದ್ಧ ಕೇಸ್ ದಾಖಲಾಗಿದ್ದು ಆರೋಪಿ ವಿವೇಕ್ನನ್ನ ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಅಬೂಬಕರ್ ಸಿದ್ದಿಕಿಗೆ ಬಲೆ ಬೀಸಲಾಗಿದೆ. ದೋಖಾ ಪ್ರಕರಣ TV9ನಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಉಸ್ತುವಾರಿ ಸಚಿವರು ಹಾಗೂ DC ಎಚ್ಚೆತ್ತಿದ್ದಾರೆ. ಕೂಡಲೇ ವರದಿ ನೀಡಲು ಸೂಚಿಸಿದ್ದಾರೆ. ಪ್ರತಿಷ್ಠಿತ ಸಹಕಾರ ಬ್ಯಾಂಕ್ನಲ್ಲಿ ಕೋಟಿ ಅವ್ಯವಹಾರ ನಡೆದಿದ್ದು ಗ್ರಾಹಕರು ಆತಂಕಕ್ಕೊಳಗಾಗಿದ್ದಾರೆ. ಅಶೋಕ್, TV9 ಮಂಗಳೂರು.